ಆರೋಗ್ಯಕರ ಮತ್ತು ಆನಂದಮಯ ಜೀವನಕ್ಕಾಗಿ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ. ಬೇಸಿಕಲಿ ನಮ್ಮ ಮನೆ ಚಿಕ್ಕದಿತ್ತು ಸರ್. ಅದು ಯಾರಾದರೂ ಬಂದರೂ ಹೋದರೂ ಚಿಕ್ಕದಾಗ್ತದೆ ಅನ್ನೋ ಕಾರಣಕ್ಕೆ ಹೊಸ ಮನೆ ತೊಗೋಬೇಕು ಅಂತೇಳಿ ಹೊಸ ಮನೆ ತೊಗೊಂಡಾಯಿತು. ಸುಮಾರು ದಿನ ಆದಮೇಲೆ ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರಾಬ್ಲಮ್ ಭಾಳ ದಿನೇ ದಿನೇ ಜಾಸ್ತಿ ಆದವು. ತಾಯಿಗೆ ಅನಾರೋಗ್ಯ ಆಗಿ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಆಗಿ ಎರಡೂ ಕಾಲುಗಳು ಕೆಲಸ ಮಾಡದೇ ರೀತಿಯಲ್ಲಿ ಒಂದು ಸಮಸ್ಯೆ. ಈ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಚೆನ್ನಾಗಿತ್ತು. ಎಲ್ಲ ಚೆಕಪ್ ಮಾಡಿಸಿದ್ವಿ. ಎಷ್ಟೇ ದುಡ್ಡು ಖರ್ಚಾಗ್ತೈತಿ ವಿನಃ ಅಲೋಪತಿನಲ್ಲಿ ಇಷ್ಟೇ ಇದು ಅಂತ ಹೇಳಿದರು. ಏನೇ ಇಲ್ಲ, ನೀವು ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಅನ್ನುವಂಥ ಫೈನಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ತುಂಬ ಬೇಜಾರಾಯಿತು, ಏನಪ್ಪ ಹಿಂಗೆ ಅಂತೇಳಿ. ಸರಳವಾಸ್ತು ಮಾಡಿಸಿದ ನಂತರ ತಜ್ಞರು ಈ ರೀತಿ ದಿಕ್ಕಿನಲ್ಲಿ ಮಲಗಬೇಕು ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ನಮ್ಮ ತಾಯಿಯವರು ಹೇಳಿದಂಥ ರೀತಿಯಲ್ಲೇ ಅವರು ಫಾಲೋ ಮಾಡಿದರು. ಆದ್ದರಿಂದ ದಿನೇ 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 ಅವರ ಆರೋಗ್ಯ ಚೇತರಿಸ್ತಾ ಬಂತು. ಆಗದೇ ಇರತಕ್ಕಂಥ ಒಂದು ಅನಾರೋಗ್ಯದ ಸಮಸ್ಯೆಯನ್ನು ಕೆಲವೇ ತಿಂಗಳುಗಳಲ್ಲಿ ಒಂದು ಸಮಸ್ಯೆ ಕಂಪ್ಲೀಟ್ ಗುಣಮುಖವಾಗಿರ್ತಕ್ಕಂಥದ್ದು ತುಂಬ ಖುಷಿಯಾದ ವಿಚಾರ ಸರ್. ಮೊದಲೇ ಹೇಗಿದ್ದರೂ ಆ ರೀತಿ ಆಗಿದರೆ ಈಗ ತುಂಬ ನೆಮ್ಮದಿಯಾಗಿದ್ದೀವಿ ಅಂತಕ್ಕಂತಹ ಒಂದು ವಿಚಾರ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಸರ್. ಅದಕ್ಕೆ ಕಾರಣ ಈ ಸರಳ ವಾಸ್ತು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಸರ್.